ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಭಕ್ತವೃಂದಕ್ಕೆ ತಿಳಿಸೋದೇನೆಂದರೆ, ಇವತ್ತು ನಾವು ಒಂದು ವಿಶೇಷವಾಗಿರತಕ್ಕಂಥ ಪುಣ್ಯ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ, ಬೆಡ್ಸ್ಗಾಂವ್ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕಾರವಾರ ಜಿಲ್ಲೆಯ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಪುರಾತನ ದೇವಸ್ಥಾನಕ್ಕೆ ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಆ ಒಂದು ದಿವ್ಯ ದರ್ಶನವನ್ನು ಪಡ್ಕೊಳ್ಬೇಕು ನಮ್ಮ ಇಚ್ಛಾಗಿದೆ. ಹಾಗಾಗಿ ನಾವಿವತ್ತು ಆ ಒಂದು ಭಗವಂತನ ದರ್ಶನಕ್ಕಾಗಿ ಹೊರಟಿದ್ದೀವಿ. ಬನ್ನಿ, ಅಲ್ಲಿ ಹೋದ ಮೇಲೆ ತಮ್ಮೆಲ್ಲರಿಗೂ ಅಲ್ಲಿಯ ವಿಶೇಷತೆಗಳನ್ನು ತಿಳಿಸ್ಕೊಡ್ಲಾಗುತ್ತೆ. ಶ್ರೀ ಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ, ಬೆಡ್ಸ್ಗಾಂವ್ ತಾಲೂಕು, ಮುಂಡ್ಗೋಡು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. ದ್ವಾರ ಬಾಗಿಲಿದು. ಈ ರೀತಿಯಾಗಿ ಭಗವಂತ ನೆಲೆಸಿರ್ತಕ್ಕಂಥದ್ದು ಇಲ್ಲಿ ನೋಡಿ. ಈ ಬೆಟ್ಟದ ನಡುವೆ ಅರಣ್ಯ ಪ್ರದೇಶದ ಮಧ್ಯದಲ್ಲಿರ್ತಕ್ಕಂಥ ಪುರಾತನವಾಗಿರತಕ್ಕಂಥ ದೇವಸ್ಥಾನ ಆಗಿರುತ್ತೆ. ಮೊದಲಿಗೆ ಇಲ್ಲಿ ರೋಡಿನ ಯಾವುದೇ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಆದರೆ ಇವಾಗ ಒಳ್ಳೆಯ ವ್ಯವಸ್ಥೆಗಳು ನಡೀತಾ ಇದೆ. ಬಂದಿರತಕ್ಕಂಥ ಭಕ್ತರಿಗೆ ಅನ್ನದಾನ ಸೇವೆ ಕೂಡ ಇಲ್ಲಿ ನಡೀತಾ ಇದೆ. ದೇವಸ್ಥಾನದ ಮುಂಭಾಗ ಶ್ರೀ ಗುರುಭ್ಯೋ ನಮಃ. ಅಂತಿಮವಾಗಿ ನಾವು ಭಗವಂತ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕಾಗಿ ಹೊರಟಿದ್ದೇವೆ. ಪುರಾತನ ಇತಿಹಾಸ ಉಳ್ತಕ್ಕಂತಹ ಈ ಒಂದು ದೇವಸ್ಥಾನವು ಹೇಗೆ ನಿರ್ಮಿತವಾಯಿತು, ಈ ಭಗವಂತನ ವಿಶೇಷತೆ ಏನು ಅಂತಕ್ಕಂತಹ ವಿಚಾರಧಾರವಾಗಿ ನಾವು ಇಲ್ಲೇನು ಕೇಳಿದ್ರೆ ಇಲ್ಲಿ ಬಗ್ಗೆ ನಾವು ವಿಸ್ತಾರ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಆ ಭಗವಂತನ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅಲ್ಲಿಯ ವಿಶೇಷತೆಗಳನ್ನು ಆ ಅರ್ಚಕರ ಬಾಯಿಂದಲೇ ನಾವು ತಿಳಿದುಕೊಂಡು ಅದರ ಬಗ್ಗೆ ನಾಡಿನ ಜನತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಡಲಿದ್ದೇವೆ. ಬನ್ನಿ. ನಮಃ ಶಿವಾಯ ಸಾಂಬಾಯ ಹರಹೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗೀನಾಂ ಪತಹೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವತಾಭ್ಯೋ ನಮೋ ನಮಃ. ಪ್ರಚೋದನೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶಂಕರ ಜಗದೀಶ್ವರ. ಭಗವಂತನ ಅಲಂಕಾರ ಸೇವೆ ನಡೀತಾ ಇದೆ. ಹಾಗಾಗಿ ಪ್ರದಕ್ಷಿಣೆಯನ್ನು ಮಾಡೋ ಮುಖೇನವಾಗಿ ಒಂದು 10 ನಿಮಿಷಗಳ ಕಾಲ ಇಲ್ಲಿ ಕುಳಿತುಕೊಂಡು ನೋಡಿ ಬಂಧುಗಳೇ, ಎಷ್ಟೋ ಪ್ರಶಾಂತವಾಗಿರತಕ್ಕಂತಹ ವಾತಾವರಣ ಇದೆ ನೋಡಿ. ಸುತ್ತಲೂ ಗಿಡಮರಗಳು, ಅರಣ್ಯ ಪ್ರದೇಶ ಇರತಕ್ಕಂಥದ್ದು. ಮತ್ತು ಈ ಒಂದು ಮಲೆನಾಡಿನ ತಪ್ಪಲಿನಲ್ಲಿ ಆ ಭಗವಂತ ನೆಲೆಸಿರ್ತಕ್ಕಂಥದ್ದು ಎಷ್ಟು ವಿಶೇಷವಾಗಿರ್ತಕ್ಕಂತಹ ಸ್ಥಳ ಇದಾಗಿರುತ್ತೆ. ಪುರಾತನವಾಗಿ ನಿರ್ಮಾಣ ಆಗಿರತಕ್ಕಂಥ ಸ್ಥಳ ಇದಾಗಿದ್ದು ನೋಡಿ. ಪರಿಸರ ಯಾವ ರೀತಿಯಾಗಿ ನೋಡಿ, ಸುತ್ತಲೂ ಕೂಡ ಅರಣ್ಯ ಪ್ರದೇಶ, ಗುಡ್ಡು ಗಾವಲುಗಳಿಂದ ಕೂಡಿರ್ತಕ್ಕಂಥ ಮಧ್ಯದಲ್ಲಿ ಭಗವಂತ ಇಲ್ಲೇ ನಿಲ್ಲಿಸಿರ್ತಕ್ಕಂಥದ್ದು. ಮಧ್ಯದಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಮಂಟಪ ಎಷ್ಟು ಚೆನ್ನಾಗಿ ನಿರ್ಮಿತವಾಗಿದೆ ಹೇಳಿ. ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಮಂಟಪ ಇದಾಗಿದ್ದು. ಬಂದಿರತಕ್ಕಂಥ ಎಲ್ಲ ಭಕ್ತರ ಈಡೇರಿಕೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಭಗವಂತನಿವನಾಗಿದ್ದಾನೆ. ಎಷ್ಟು ಪ್ರಶಾಂತವಾಗಿರತಕ್ಕಂಥ ಸ್ಥಳ ಅಂತಂದರೆ ನೋಡಿ, ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಸುತ್ತಲೂ ಕೂಡ ಗಿಡಮರಗಳು, ಆಮೇಲೆ ಗುಡ್ಡ ಪ್ರದೇಶಗಳು, ಅಲ್ಲಿ ಪಕ್ಕದಲ್ಲಿ ಒಂದು ಕೊಳ್ಳ ಹರಿತಾ ಇರತಕ್ಕಂಥದ್ದು. ಇಷ್ಟು ವಿಶೇಷವಾಗಿರತಕ್ಕಂತಹ ಸ್ಥಳದಲ್ಲಿ ಈ ಒಂದು ಭಗವಂತ ನಿಲ್ಲಿಸಿರ್ತಕ್ಕಂಥದ್ದು ಸತ್ಯವಾದದ್ದು. ಹಾಗಾಗಿ ಆ ಒಂದು ಭಗವಂತನ ನೋಡಿ, ಇಲ್ಲಿ ಕಾಲಭೈರವ ಕೂಡ ನಮ್ಮ ಹತ್ರನೇ ಬಂದು ತೊಗೊಂಡಿದ್ದಾನೆ. ಆತನ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಅವನು ಕೂಡ ನಮಗೆ ಏನು ಕೇಳಿದ್ರೆ ಒಂದು ಸಹಾಯವನ್ನು ಮಾಡ್ತಕ್ಕಂಥ ವಿಧಾನವನ್ನು, ಆ ಭಗವಂತನ ಲೀಲೆಯನ್ನು ಕೇಳಲಿಕ್ಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಾಗಾಗಿ ಇಂತಹ ಒಂದು ಪ್ರಶಾಂತವಾಗಿರತಕ್ಕಂಥ ಸ್ಥಳದಲ್ಲಿ ಆ ಭಗವಂತ ನಿಲ್ಲಿಸಿರ್ತಕ್ಕಂಥದ್ದು
ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ನಾವು ಇಂತಹ ಒಂದು ಕ್ಷೇತ್ರ ದರ್ಶನವನ್ನು ಮಾಡ್ತಕ್ಕಂಥದ್ದು ನಮಗೆ ತುಂಬ ಒಂದು ಖುಷಿಯ ಸಂಗತಿ ಅಂತ ಹೇಳ್ತಾ ಒಂದೆರಡು ಪ್ರದಕ್ಷಿಣೆ ಮಾಡೋ ಮುಖೇನವಾಗಿ ನಾವು ಇನ್ನಷ್ಟು ವಿಚಾರಗಳನ್ನು ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಣ. ಇಲ್ಲಿ ಬನ್ನಿ, ಹಿಂದುಗಡೆಗೆ ಇದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮನಾಗ ಸ್ಥಾಪನೆಯನ್ನು ಮಾಡಿದ್ದಾರೆ. ಬನ್ನಿ, ಇಲ್ಲಿ ಮೇಲೆ ನೋಡ್ಬೋದು ನೀವು. ದೇವಸ್ಥಾನದ ಹಿಂಭಾಗದಲ್ಲಿ ತುಂಬ ಪುರಾತನವಾಗಿರ್ತಕ್ಕಂಥ ನಾಗಭವನ ಅಂಥೇಳಿ, ನಾಗಭವನ ಅಂತಕ್ಕಂತಹ ನೋಡಿ, ನಾಗಭವನ ಅಂತಕ್ಕಂತಹ ಒಂದು ಸ್ಥಾನವನ್ನು ನಿರ್ಮಿತ ಮಾಡಿದ್ದಾರೆ. ನೋಡಿ, ತಾವೆಲ್ಲರೂ ನೋಡಿ ನಾಗಭವನ ಅಂತಕ್ಕಂಥ ಕ್ಷೇತ್ರವನ್ನು ನೋಡಿ. ಇಷ್ಟೊಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸ್ಥಳ ನೋಡಿ. ವಿಶೇಷವಾಗಿರ್ತಕ್ಕಂಥ ನಾಗದೇವರು, ವಿಶೇಷವಾಗಿರ್ತಕ್ಕಂಥ ಪುರಾತನ ಒಂದು ನಾಕೆತನಲ್ಲಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಪೀಠ ಇರತಕ್ಕಂಥದ್ದು. ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಯನಂತಾಯೇ ನಮೋ ನಮಃ. ಭುಜಂಗಭೂಷಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗರಾಜ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖಸ್ವಾಮಿನಿ ಪ್ರಚೋದಯಾತ್. ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಯನಂತಾಯೇ ನಮಃ. ಈ ಒಂದು ನಾಗದೇವತೆಗೆ ಅನಂತವಾದಂಥ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಭಗವಂತನ ಆಶೀರ್ವಾದ ತಮಗೆಲ್ಲರೂ ಕೂಡ ಸಿಗಲಿ. ಇಂತಹ ಒಂದು ಪುಣ್ಯಕರವಾದಂಥ ಕ್ಷೇತ್ರಕ್ಕೆ ಭೇಟಿ ನೀಡಿರ್ತಕ್ಕಂಥ ನಮಗೂ ಕೂಡ ಭಗವಂತ ಆಶೀರ್ವಾದಿಸಲಿ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಹೇಳ್ತಾ, ಮತ್ತು ಇಲ್ಲಿ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಬನ್ನಿ ಅಲ್ಲಿ ನೋಡಿ, ಪುರಾತನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಇಲ್ಲಿ ಪುಷ್ಕರಣಿ ಇರತಕ್ಕಂಥದ್ದು ನೋಡಿ. ಪುರಾತನವಾದಂಥ ಪುಷ್ಕರಣಿ, ಅದರ ಮಧ್ಯದಲ್ಲಿ ಒಂದು ಬಾವಿ ಇರತಕ್ಕಂಥದ್ದು, ಎಷ್ಟು ವಿಶೇಷವಾದಂತಹ ಸ್ಥಾನ. ಆ ಪುಷ್ಕರಣಿಯಲ್ಲಿ ಮತ್ತೆ ನಾಗರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಅಲ್ಲಿ ಶ್ರೀ ನಂದಿಯೂ ಕೂಡ ಇದೆ. ಆಮೇಲೆ ಈ ಪುಷ್ಕರಣಿಯ ಮುಂಭಾಗದಲ್ಲಿ ನಾವು ಬರ್ತಿದ್ದ ಹಾಗೆ ಈಗ ತೋರಿಸ್ತಾರೆ ನಮ್ಮ ಸ್ನೇಹಿತರು ನಿಮಗೆ ನೋಡಿ. ವಿಶೇಷವಾಗಿರ್ತಕ್ಕಂಥ ಶಿವಲಿಂಗಗಳನ್ನು ಈ ಒಂದು ಪುಷ್ಕರಣಿ ಒಳಗಡೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಲಾಗಿದೆ ನೋಡಿ. ಶಿವಲಿಂಗವನ್ನು ವಿಶೇಷವಾಗಿ ಪುಷ್ಕರಣಿಯಲ್ಲಿ ಸ್ಥಾಪನೆ ಮಾಡಿರತಕ್ಕಂಥದ್ದು. ಎಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಬಂಧುಗಳೇ. ಇಂತಹ ಸ್ಥಾನಕ್ಕೆ ತಾವೆಲ್ಲರೂ ಕೂಡ ಒಂದು ಬಾರಿ ಆದರೂ ಬಂದು ಭೇಟಿಯಾಗ್ತಕ್ಕಂಥದ್ದು. ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅಂದರೆ, ಪುಷ್ಕರಣಿಯಲ್ಲಿ ನಾಗ ಪ್ರತಿಷ್ಠೆ ಮತ್ತು ಪುಷ್ಕರಣಿಯಲ್ಲಿ ಶಿವಲಿಂಗ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಆ ಶಿವಲಿಂಗದ ಎದುರಿಗೆ ನಂದಿ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ನೋಡಿ, ವಿಶೇಷವಾಗಿರ್ತಕ್ಕಂಥ ನೋಡಿ, ಇಲ್ಲಿ ಈ ಪುಷ್ಕರಣಿಗೆ ಯಾವುದೇ ರೀತಿಯಿಂದ ನೀರನ್ನು ಬಿಡದೆ ಇಲ್ಲಿ ಜಲದಿಂದ, ಇಲ್ಲಿ ಗುಡ್ಡಗಳು ಕಾಣ್ತಾ ಇದೆಯಲ್ಲ, ಈ ಗುಡ್ಡಗಳಿಂದ ಇಲ್ಲಿ ಜಲವು ಆವೃತವಾಗಿ ಆ ಜಲದಿಂದ ಇಲ್ಲಿ ಪುಷ್ಕರಣಿ ತುಂಬ್ತಾ ಇದೆ ನೋಡಿ. ಜಲಧಾರೆ ಹರಿತಾ ಇದೆ, ತಾವೆಲ್ಲರೂ ಕೂಡ ಗಮನಿಸ್ಬೋದು. ನೋಡಿ, ಇಲ್ಲಿ ಜಲಧಾರೆ ಹರಿತಾ ಇದೆ, ಒಂದು ಸರಿ ಗಮನಿಸಿ ಎಲ್ಲರೂ. ಎಷ್ಟೊಂದು ಚೆನ್ನಾಗಿ ಇರ್ತಕ್ಕಂಥದ್ದು. ಒಂದು ಬಾರಿ ನಾವು ಕೆಳಗಡೆ ಇಳಿತೇವೆ. ಇಲ್ಲಿ ನೋಡಿ, ಇಲ್ಲಿ ಈ ಮುಖೇನವಾಗಿ ಜಲಧಾರೆ ಹರಿದು ಈ ಪುಷ್ಕರಣಿ ತುಂಬತಕ್ಕಂಥದ್ದು. ವಿಶೇಷವಾಗಿ ಏನು ಕೇಳಿದ್ರೆ, ಮಳೆಗಾಲದಲ್ಲಿ ಈ ಒಂದು ಬೆಟ್ಟ ಗುಡ್ಡಗಳಿಂದ ಬರ್ತಕ್ಕಂತಹ ಮಳೆ ನೀರು ಇಲ್ಲಿ ಏನು ಕೇಳಿದ್ರೆ ಜಲಮುಖೇನವಾಗಿ ಈ ಪುಷ್ಕರಣಿಯನ್ನು ತುಂಬಿಸ್ತಕ್ಕಂಥದ್ದು. ಸದಾಕಾಲವಾಗಿ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ, ಬೇಸಿಗೆ, ಮಳೆಗಾಲ ಹಾಗೂ ಚಳಿಗಾಲ, ಈ ಮೂರೂ ಕಾಲದಲ್ಲೂ ಕೂಡ ಈ ಒಂದು ಪುಷ್ಕರಣಿಯಲ್ಲಿ ನೀರಿರ್ತಕ್ಕಂಥದ್ದು. ಈಗ ಮಳೆಗಾಲ ಮಲೆನಾಡಲ್ಲಿ ಪ್ರಾರಂಭವಾಗಿದೆ, ಹಾಗಾಗಿ ನೀರು ಏನು ಕೇಳಿದ್ರೆ ಬೆಟ್ಟಗುಡ್ಡದಿಂದ ಬರ್ತಾ ಇದೆ. ತುಂಬಾ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜಾಗ ಅಂತ ಹೇಳ್ಬೋದು. ಹಾಗೆ ಮೇಲೆ ಬಂದಾಗ ಇಲ್ಲಿ ತೀರ್ಥೋದ್ಭವ ಅಂಥೇಳಿ ಒಂದು ಇರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ಬೋದು. ಇಲ್ಲಿ ನೋಡಿ, ತೀರ್ಥೋದ್ಭವ ಅಂತ ನೋಡಿ, ಎಷ್ಟೊಂದು ವಿಶೇಷವಾಗಿರತಕ್ಕಂಥ ಸ್ಥಳ ತೀರ್ಥೋದ್ಭವ ಅಂತಕ್ಕಂಥದ್ದು. ನಾನೇನು ಅಲ್ಲಿ ಪುಷ್ಕರಣಿಯಲ್ಲಿ ನೀರು ಬಂದು ಸಂಗ್ರಹ ಆಗುತ್ತೆ ಅಂತ ಹೇಳಿದೆ, ಅದು ಇಲ್ಲಿಂದ ಉದ್ಭವ ಆಗ್ತಕ್ಕಂಥದ್ದು. ಈ ಒಂದು ಸ್ಥಾನದಿಂದ ಉದ್ಭವ ಆಗಿ ಈ ಒಂದು ಪುಷ್ಕರಣಿಯಲ್ಲಿ ಅದೇನಾಗ್ತಕ್ಕಂಥದ್ದು ಕೇಳಿದ್ರೆ ಸಂಗ್ರಹಣ ಆಗ್ತಕ್ಕಂಥದ್ದು. ಪ್ರತಿನಿತ್ಯ ಏನು ಕೇಳಿದ್ರೆ ಆ ಒಂದು ಪುಷ್ಕರಣಿ ಇರತಕ್ಕಂಥ ನೀರನ್ನು ಇಲ್ಲಿ ಬಂದಿರತಕ್ಕಂಥ ಭಕ್ತರು ತಮ್ಮ ತಮ್ಮ
ಪಾಪಕರ್ಮಗಳ ವಿಮೋಚನೆಗಾಗಿ ಅದನ್ನು ಬಳಸ್ತಕ್ಕಂಥದ್ದು ಎಷ್ಟು ವಿಶೇಷವಾಗಿರತಕ್ಕಂಥದ್ದು ಸ್ಥಳ ಇದಾಗಿದೆ. ಬನ್ನಿ, ಈ ಒಂದು ಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಎಂತಕ್ಕಂದರೆ ಇಷ್ಟೊಂದು ವಿಶೇಷವಾಗಿರತಕ್ಕಂಥ ಸ್ಥಾನ, ನಾಗದೇವತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ವಿಶೇಷವಾಗಿ ಶಿವಲಿಂಗ ಸಮೇತವಾಗಿ ನಂದಿ ಇರತಕ್ಕಂಥ ಪುಷ್ಕರಣಿಯನ್ನು ಹೊಂದಿರತಕ್ಕಂಥದ್ದು, ಅಲ್ಲಿ ಒಂದು ಬಾವಿಯನ್ನು ಹೊಂದಿರತಕ್ಕಂಥದ್ದು, ಮತ್ತು ಆ ತೀರ್ಥ ಉದ್ಭವ ಆಗ್ತಕ್ಕಂಥ ಸ್ಥಳವನ್ನು ಕೂಡ ಇಲ್ಲಿ ವಿಶೇಷವಾಗಿ ನೋಡಲಾಗಿದೆ. ಇಂತಹ ಒಂದು ಮಲೆನಾಡು ತಪ್ಪಿನಲ್ಲಿ ಇದೊಂದು ಕುಗ್ರಾಮ ಅಂತ ಹೇಳ್ಬೋದು. ತುಂಬ ಚಿಕ್ಕದಾಗಿರ್ತಕ್ಕಂಥ ಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಬೆಡಸ್ಗಾಂವ್ ಅಂತಕ್ಕಂಥ ಗ್ರಾಮದಲ್ಲಿ ಬರ್ತಕ್ಕಂಥದ್ದಿದು. ತಾವೆಲ್ಲರೂ ಕೂಡ ಒಂದು ಬಾರಿ ಆದರೂ ಬಂದು ಇಲ್ಲಿ ದರ್ಶನವನ್ನು ಮಾಡಬೇಕು. ಭಗವಂತನಿಗೆ ಅಲ್ಲಿ ಸೇವೆ ನಡೀತಾ ಇದೆ, ನಾವೆಲ್ಲರಲ್ಲಿ ಹೋಗೋಣ, ಆ ಭಗವಂತನ ಒಂದು ದರ್ಶನವನ್ನು ಮಾಡೋಣ ಮತ್ತು ಅರ್ಚಕರ ಬಾಯಿಂದ ಅಲ್ಲಿ ಆ ಒಂದು ಕ್ಷೇತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬನ್ನಿ. ನಾಗ ಭವನದಿಂದ ನಾವು ಇವಾಗ ಕೆಳಗಡೆ ಬರ್ತಾಯಿದ್ದೀವಿ. ಪುಷ್ಕರಣಿ ಮತ್ತು ನಾಗಭವನ ಎಲ್ಲಿತ್ತು ಆ ಒಂದು ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಕೆಳಗಡೆ ಬರ್ತಾಯಿದ್ದೀವಿ. ಮತ್ತು ಭಗವಂತನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಇಂಥ ಮಲೆನಾಡು ಭಾಗದಲ್ಲಿ ಈ ಒಂದು ಗುಡ್ಡಗಳ ತಪ್ಪಲಿನಲ್ಲಿ ಭಗವಂತ ಅನಿಸಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಇಲ್ಲಿ ನೋಡಿ, ತಾವೆಲ್ಲ ನೋಡ್ತಾ ಇರ್ಬೋದು. ಇಲ್ಲೊಂದು ಯಾಗ ಮಂಟಪವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಗಮನಿಸ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಯಾಗಶಾಲೆ ಪ್ರಾರಂಭ ಆಗ್ತಾಯಿದೆ. ದೇವಸ್ಥಾನದಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜೆ ಪುನಸ್ಕಾರಗಳು ನಡೆಯೋ ಸಂದರ್ಭದಲ್ಲಿ ಈ ಒಂದು ಯಾಗ ಮಂಟಪವನ್ನು ಬಳಸಲಾಗುತ್ತೆ. ಇದನ್ನು ವಿಶೇಷವಾಗಿ ಇಲ್ಲಿ ನಿರ್ಮಿತ ಆಗ್ತಾಯಿದೆ. ಆದರೆ ಹೇಳಬೇಕಂದ್ರೆ ಪರಿಪೂರ್ಣವಂಥ ಜೀರ್ಣೋದ್ಧಾರವನ್ನು ಇಲ್ಲಿ ಒಂದು ಆಡಳಿತ ವರ್ಗದವರು ವಿಶೇಷವಾಗಿ ಇಲ್ಲಿ ಕೇಳಿದ್ರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮಲ್ಲಿ ಏನು ಕೇಳಿದ್ರೆ, ನಾವು ಸನಾತನ ಧರ್ಮ ಪರಂಪರೆಯನ್ನು ಉಳಿಸಬೇಕು ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂತಹ ಪುಣ್ಯಕರವಾದಂತಹ ಒಂದು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಲಿಕ್ಕಾಗಿ ನಮ್ಮ ಕೈಲಂಥ ಸಹಾಯಗಳನ್ನು ನಾವು ಮಾಡ್ತಕ್ಕಂಥದ್ದು ವಿಶೇಷ. ಹಿಂದುಗಡೆ ತುಂಬ ವರ್ಣನ ಆರ್ಭಟ ನಡೀತಾ ಇದೆ. ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ತುಂಬಾ ಮಳೆ ಇರತಕ್ಕಂಥದ್ದು. ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ನಾವು ಇವತ್ತು ಭೇಟಿ ಕೊಟ್ಟರೆ ತುಂಬ ಖುಷಿ ಆಗ್ತಕ್ಕಂಥದ್ದು. ಅಲ್ಲಿ ಒಳಗಡೆ ಅರ್ಚಕರು ಭಗವಂತನಿಗೆ ಅಭಿಷೇಕವನ್ನು ಮಾಡಿ ಅಲಂಕಾರವನ್ನು ಮಾಡ್ತಾಯಿದ್ದಾರೆ. ಅದು ಎಲ್ಲ ಕೂಡ ಪರಿಪೂರ್ಣವಾದ ನಂತರದಲ್ಲಿ ನಾವು ಅಲ್ಲಿ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡೋಣ ಮತ್ತು ಆ ಅರ್ಚಕರನ್ನು ಕುರಿತು ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಯಾಗ ಮಂಟಪದ ದರ್ಶನ ನಂತರದಲ್ಲಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವು ಮಂಟಪ ರೆಡಿ ಆಗ್ತಾಯಿದೆ. ನೋಡೋಣ ಅದು ಯಾವ ಸಂಬಂಧಪಟ್ಟ ಹಾಗೆ ಅದನ್ನು ನಿರ್ಮಿತ ಮಾಡ್ತಾಯಿದ್ರು ಹೇಳಿ. ಇಲ್ಲೊಂದು ಪ್ರತಿನಿತ್ಯ ಭಗವಂತನ ಅಭಿಷೇಕ ಸೇವೆಗಾಗಿ ಬಾವಿಯನ್ನು ಸ್ಥಾಪನೆ ಮಾಡಲಾಗಿದೆ. ವಿಶೇಷವಾಗಿ ಮತ್ತೊಂದು ಹೊಸದಾಗಿ ನಿರ್ಮಿತವಾಗಿರ್ತಕ್ಕಂಥದ್ದು ಅನಿಸುತ್ತೆ. ನಂತರದ ಇಲ್ಲೊಂದು ರಾಮಲಿಂಗೇಶ್ವರ ಸೇವಾ ಸಮಿತಿ ಕಡೆಯಿಂದ ಶ್ರೀ ಸೂರ್ಯನಾರಾಯಣ ದೇವರ ಶಿಲಾ ಮಂಟಪದ ನಿರ್ಮಾಣ ಕಾರ್ಯ ಆಗ್ತಕ್ಕಂಥದ್ದು. ಶ್ರೀ ಸೂರ್ಯನಾರಾಯಣ ದೇವರ ಶಿಲಾಮಂಟಪ ನಿರ್ಮಾಣ ಹೇಳಿ ಸೂರ್ಯನಾರಾಯಣ ಸ್ವಾಮಿ ಶಿಲಾಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ತಾವು ನೋಡ್ಬೋದು. ಇದು ಕಾರ್ಯ ನಡೀತಾ ಇದೆ, ಇದನ್ನು ಪರಿಪೂರ್ಣವಾಗಿಲ್ಲ. ಇನ್ನೂ ವಿಶೇಷವಾಗಿರತಕ್ಕಂತಹ ಸ್ಥಳಗಳಲ್ಲಿ ನೋಡ್ಬೋದು. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ಬೋದು ತಾವೆಲ್ಲರೂ ಶ್ರೀ ನಂದೀಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಸ್ಥಾಪನೆ ಮಾಡಲಾಗಿದೆ. ಶಿಲ್ಪಕಲಾಕಲೆ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿ ಮೂಡಿರ್ತಕ್ಕಂಥದ್ದು. ನಾವು ವಿಡಿಯೋ ಮಾಡಿರ್ತಕ್ಕಂಥ ಪ್ರತಿ ಸಂದರ್ಭದಲ್ಲೂ ಕೂಡ ವರ್ಣನ ಆರ್ಭಟವ ಜೋರಾಗ್ತಾ ಇದೆ. ಬನ್ನಿ ಭಗವಂತನ ದರ್ಶನವನ್ನು ಮಾಡೋಣ. ಈಗ ಭಗವಂತನಿಗೆ ನೈವೇದ್ಯ ನಡೀತಾ ಇದೆ. ನೈವೇದ್ಯ ನಂತರದಲ್ಲಿ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಮಂಗಳಾರತಿ ಆಗುತ್ತೆ. ಆ ಮಂಗಳಾರತಿ ನಾವೆಲ್ಲ ಸ್ವೀಕಾರ ಮಾಡಿ ನಂತರದಲ್ಲಿ ಆ ಒಂದು ಅರ್ಚಕರ ಬಳಿ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಮಾತಾಡೋಣ. ಬನ್ನಿ, ಪರವಾಗಿಲ್ಲ. संवत्सरमेवावरुन्धे मौञ्ची भवति ऊर्ध्वैमुञ्जाः ऊर्जमेवावरुन्धे चित्रानक्षत्रं भवति चित्रं वा एतत्कर्म यतस्वमेतत्
यन्नाशास्ते विश्वं प्रियमासास्ते यतनेन अभिशास्ते ततश्चात् ततस्मै देवारासन्तां तदग्निर्देवो देवेभ्यो हनते ತಗೊಂಡ್ಯಾ ನಂಗಾಯ್ತು. ಓಂ ಗಣಾನಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ತದ್ವಿಷ್ಣೋ ಪರಮಂ ಪದಕಂ ಸದಾ ಪಶ್ಯಂತಿ ಸೂರ್ಯಃ ದಿವೇವ ಚಕ್ಷುರಾದನಂ ತದ್ವಿಪ್ರಾಸೋ ವಿಮನ್ಯದೋ ಜಾಗೃತಾಗುಂ ಸಸ್ತವಿಂದತೆ ವಿಷ್ಣೋ ಗೌರೀನಾಯ ಸಕಲಾನಿಕ್ಷತೆ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಕಪೋಕುಷೇ ಸಹಸ್ರಾಕ್ಷರಾ ಪರಮೇ ವ್ಯೋಮಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮೃತ್ಯೋರ್ಮುಕ್ಷೇ ಯಮಾಮೃತಾತ್ ರಾಜಾಧಿರಾಜಾಯ ಪ್ರಸಹ್ಯಸಾಹಿನೇ ನಮೋ ಅಯಂ ವೈ ಶ್ರವಣಾಯ ಕುರ್ಮಹೇ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. पर्याप्त्यानन्तराजाय सर्वस्तोमोतिरात्र उत्तममहद्भवति सर्वस्याप्त्यै सर्वस्य चित्ते सर्वमेकतेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रगतिरीनस्य यत्परः स महेश्वरः. ಕೊಟ್ಬಿಡಿ ನನಗೆ ಹಾಕ್ಬಿಡ್ತೀನಿ. ನೀವು ಪ್ರಾರ್ಥನೆ ಮಾಡಿ ಕೊಟ್ಬಿಡಿ, ನಾನೇ ಹಾಕ್ತೀನಿ. ಹಾಕ್ಬಿಡ್ತೀನಿ. प्रार्थनां समर्पयामि. यस्य स्मृताजनामोक्षदवः पूजाक्रियादिषु न्यूनं सम्पूर्णतायाते सद्यो वन्देन मुच्यतं. वर्तमानकालनामप्यवहारिके विश्वावसनाम संवत्सरस्य उत्तरायणे ग्रीष्मऋतौ ज्येष्ठमासे कृष्णे पक्षस्य नवम्यां ऋतौ भार्गववासरे मया कृतं यावच्छक्ति ध्यान आवाहनादि षोडशोपचार पूजा कर्मभिः आवाहित सपरिवार श्री रामलिंगेश्वर प्रणीयतां तत्सब्रह्मार्पणमस्तु. पूजा मध्ये स्वनाम मंत्रतंत्रोपदेश प्रायश्चित्तार्थं नामत्रयजपं करिष्ये. ओम अच्युताय नमः, अनंताय नमः, गोविन्दाय नमः, ओम विष्णवे नमः, विष्णवे नमः, विष्णवे नमः. ಕ್ಷೇತ್ರ ದರ್ಶನವನ್ನು ಮಾಡಿದ ನಂತರದಲ್ಲಿ ಈ ಒಂದು ಕ್ಷೇತ್ರದ ವಿಶೇಷತೆ ಬಗ್ಗೆ ಅರ್ಚಕರ ಬಾಯಲ್ಲಿ ಕೇಳೋಣ ಬನ್ನಿ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ವೆಂಕಟರಮಣ ಭಟ್. ಮತ್ತಲ್ಲ ನಾವೇನು ಕೇಳಿದ್ರೆ ಈ ಒಂದು ದೇವಸ್ಥಾನದ ವಿಶೇಷತೆ ಕುರಿತು ಹಾಗೂ ಇದರ ಒಂದು ಹಿನ್ನೆಲೆ ಕುರಿತು, ಆ ಭಗವಂತನ ವಿಶೇಷತೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಮ್ಮ ಪ್ರೇಕ್ಷಕ ವರ್ಗದ ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತೀನಿ. ಹೇಳಿ. ನನಗೆ ತಿಳಿದಷ್ಟು ನಾವು ಹೇಳ್ತೀನಿ. ಖಂಡಿತ. ಇದು ಈ ಕಡೆ ನೋಡಿ, ಕ್ಯಾಮ್ರಾ. ಬಿಜ್ಜಳನ ಉಪರಾಜಧಾನಿ ಇದು ಈ ಬನವಾಸಿಯಲ್ಲಿ ಕದಂಬಾಂಶ ಅದು ಹೇಗೆ ಆ ಕದಂಬರ ಆಳ್ಕೆಯಿಂದ ಇದು ಬಿಜ್ಜಳನ ಉಪರಾಜಧಾನಿ. ಇದು ಅಲ್ಲಿ ಬನವಾಸಿ ಒಂದನೇದು. ಆನಂತರ ಈ ಬೆಡಸ್ಗಾಂವ್ ಹೇಳಿ ಈ ಊರು ಇದು ಎರಡನೇದು. ಇದು ಎಲ್ಲ ಹರಿತದೆಯಲ್ಲ ಪುಷ್ಕರಣಿ. ಆ ಪುಷ್ಕರಣಿ ಇಲ್ಲೇ ಬಹಳ ಇಲ್ಲ, ಒಂದು 10 ಮೈಲಿ ಮುಂದೆ ಹರಿತಾ ಇದೆ.
ಅಂದರೆ ಒಳಗಿಂದ ಒಳಗೆ ಬರ್ತಾ ಇದೆ. ಆ ನೀರು ಇಲ್ಲಿ ಈ ಒಂದು ಪುಷ್ಕರಣಿ ಬರ್ತದೆ. ಕಲ್ಲು ಪೊಟ್ಟರೆ ಒಳಗೆ ಎದ್ದು ಆ ನೀರು ಬರ್ತದೆ. ಅದೇ ಮೊದಲು ಈ ಕಡೆಗೆ ಇತ್ತು. ಅದು ದೇವರಿಗೆ ಸರಿಯಲ್ಲ ಈ ದಿಕ್ಕು. ಆದ್ದರಿಂದ ಎಲ್ಲ ಹೇಳಿದೆ ಪ್ರಕಾರವಾಗಿ ಆದ್ದರಿಂದ ಸುತ್ತಲೂ ಹಾಗೆ ಪುಷ್ಕರಣಿ ಮಾಡಿ ಅಲ್ಲಿ ನೀರು ಬೀಳುವಂಗೆ ಆಗದೆ ಅಲ್ಲಿ. ಆನಂತರ ಈ ನೀರು ವನಸ್ಪತಿ ಬೇರುಗಳನ್ನು ತಿಕ್ಕಿ ಬರುತ್ತೆ. ಈ ನೀರನ್ನು ಕುಡಿದ್ರೆ ಜ್ವರ ಆಪತ್ತು ಯಾವುದು ಬರೋಲ್ಲ, ಯಾವ ರೋಗ ಇದ್ದರೂ ನಿವಾರಣೆ ಆಗತ್ತೆ. ಆದ್ದರಿಂದ ಈ ವಿಶೇಷತೆ ಅಂದರೆ ಇಲ್ಲಿ ಈ ನೀರಿನ ಬಗ್ಗೆ ಹೇಳಬೇಕಾಯ್ತು. ಈ ನೀರು ಒಳ್ಳೆ ನೀರು. ಎಷ್ಟೋ ಜನ ತಗೊಂಡು ಹೋಗ್ತಾರೆ. ಅಂದರೆ ಮುಂಡುಗೋಡರಲ್ಲಿ ಜಡ್ದಿರು 20 ಲೀಟ್ರ್ ಗಟ್ಟಲೆ ತೊಗೊಂಡು ಹೋಗ್ತಾ ಇದ್ದಿದ್ರು ಮೊದಲು. ಈಗಲ್ಲ, ಮೊದಲು ತಗೊಂಡು ಹೋಗ್ತಿದ್ರು. ಅದೇ ಪ್ರಕಾರವಾಗಿ ಈ ಕೆಲವು ಮಂದಿ ಇದಕ್ಕೆ ತಗೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. ಬಾಟ್ಲೆ ಹಿಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ. ಇದು ನೀವು ಎಷ್ಟೇ ದಿವಸ ಇಡಿ ಈ ನೀರನ್ನು ಹುಳ ಹಪ್ಪಟೆಗಳು ಬರೋ ಹಾಗಲ್ಲ. ನೀವು ಹ್ಯಾಂಗೆ ತೊಗೊಂಡು ಹೋಗಿದ್ದೀರಾ ಆ ಮನೆಗೆ ಹಾಗೆ ಇಟ್ಟರೆ ಅದು ನೀರು ಚೆನ್ನಾಗೇ ಇರುತ್ತೆ, ಪರಿಶುದ್ಧವಾಗಿ ಇರುತ್ತೆ. ಅದೇ ಪ್ರಕಾರವಾಗಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ನಾನು ವಿಂಗಡಿಸ್ತಾ ಇದ್ದೇನೆ. ಆದ್ದರಿಂದ ಈ ಪೂಜೆ ಮಧ್ಯಾಹ್ನ 12:30 ಮಂಗಳಾರತಿ, ಸಾಯಂಕಾಲ ಏನೋ ಒಂದು ಸಣ್ಣ ಉಪಹಾರ ನೈವೇದ್ಯ ಮಾಡಿ ನಾವು ಆ ಅಲಂಕಾರವನ್ನೆಲ್ಲ ಇಳಿಸ್ತೇವೆ. ಈ ದೇವ್ರದ ಅನ್ನ ವ್ಯವಸ್ಥೆ ಇದೆ ಇಲ್ಲಿ. 1:30ರಿಂದ 2 ಗಂಟೆವರೆಗೆ ಅನ್ನದಾನ ಉಂಟು ಪ್ರತಿನಿತ್ಯ. ಇದು ಇವರು ಕಮಿಟಿಯವರೆಲ್ಲ ಒಟ್ಟುಗೂಡಿ ಈ ಅನ್ನದಾನವನ್ನು ಇವತ್ತಿನ ದಿವಸ ಮಾಡಿಸ್ತಾ ಇದ್ದಾರೆ. ಎಷ್ಟೋ ಜನ ಬರ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಅದೇ ಪ್ರಕಾರವಾಗಿ ಈ ಒಂದು ಕ್ಷೇತ್ರದ ಒಂದು ಮತ್ತೆ ಅಭಿವೃದ್ಧಿ ಆಗ್ತದೆ. ಈಗೀಗ ಅಭಿವೃದ್ಧಿ ಆಗ್ತಾ ಇದೆ. ಈ ದೇವಸ್ಥಾನ ಮತ್ತೊಂದು ಏನಂದರೆ ಶಿವರಾತ್ರಿಯಲ್ಲಿ 10:30ವರೆಗೆ ಸಾಯಂಕಾಲ ರಾತ್ರಿ 10:30ವರೆಗೂ ಅಭಿಷೇಕ ಮಾಡಲಾಗುತ್ತೆ. ಬಹಳ ಜನ ಬರ್ತಾರೆ. 15-16 ಸಾವಿರ ಜನನೇ ಬರ್ತಾರೆ. ಆ ನಂತರ ಮರು ದಿವಸ ಪಲ್ಲಕ್ಕಿ ಉತ್ಸವ ಇರ್ತದೆ. ಊರ ಮುಂದೆ ಎಲ್ಲ ಹೋಗಿ ಪಲ್ಲಕ್ಕಿ ಉತ್ಸವ ಇರುತ್ತೆ. ಆ ನಂತರ ಬಂದು ಇಲ್ಲಿ ತುಲಾಭಾರ ಇದೆ. ಈ ತುಲಾಭಾರ ಯಾಕೆ ಮಾಡಬೇಕು ಅಂದರೆ ಈ ಭಕ್ತಾದಿಗಳು ಹೇಳ್ಕೊಂಡು ಹೋಗ್ತಾರೆ ತಮಗೆ ಕುಡಿಬೇಕು ಅಂತ, ವಂಶವೃದ್ಧಿ ಆಗಲಿಕ್ಕೆ ಒಂದು ಕುಡಿಬೇಕು ಹೇಳಿ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ಹೇಳಿಕೆ ಮಾಡ್ಕೊಂಡು ಹರಕೆ ಹೊತ್ಕೊಂಡ್ರು ಸಹ ಇಲ್ಲಿ ಆಗತ್ತೆ. ಮತ್ತು ಅವ್ರಿಗೆ ಭಕ್ತಿ ಬೇಕು. ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ, ಒಟ್ಟಾರೆ ಈ ದೇವಸ್ಥಾನದಲ್ಲಿ ಈ ದೇವರಿಗೆ ನಂಬ್ಕೊಂಡು ಹರಕೆ ಹೊತ್ಸ್ಕೊಂಡ್ರೆ ಆ ಮಕ್ಕಳಾಗತ್ತೆ. ಇದೇ ನಾನಾ ಥರದ ಒಂದು ರೋಗಗಳು ಎಲ್ಲಕ್ಕೂ ನಿವಾರಣೆ ಆಗತ್ತೆ ಹೇಳ್ಕೊಂಡಲ್ಲಿ. ಅದೇ ಪ್ರಕಾರ ಈ ಒಂದು ನಾನು ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ. ನಮಸ್ತೆ. ಎಲ್ಲ ಮಾಹಿತಿಗಳಿಗೆ ಧನ್ಯವಾದ. ಇಲ್ಲಿಯ ಅರ್ಚಕರು ಹೇಳೋ ಪ್ರಕಾರ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಇಲ್ಲಿ ಪುಷ್ಕರಣಿಯಿಂದ ಬರತಕ್ಕಂತಹ ಒಂದು ತೀರ್ಥ ವನಸ್ಪತಿಗಳ ಬೇರಿನಿಂದ ಮಿಶ್ರಣವಾಗಿ ಆ ತೀರ್ಥವನ್ನು ಇಲ್ಲಿ ಮನುಷ್ಯರು ಸ್ವೀಕಾರ ಮಾಡಿದರೆ ಅಲ್ಲಿರತಕ್ಕಂತಹ ಆ ಶಕ್ತಿ ಮುಖೇನವಾಗಿ ಅದನ್ನು ಯಾರು ಆ ತೀರ್ಥವನ್ನು ಸ್ವೀಕಾರ ಮಾಡ್ತಾರೋ, ಆ ನೀರನ್ನು ಕುಡಿತಾರೋ ಅವರಿಗೆ ವಿಶೇಷವಾಗಿರತಕ್ಕಂತಹ ಫಲಪ್ರಾಪ್ತವಾಗ್ತಕ್ಕಂಥದ್ದು. ಮತ್ತೇನು ಕೇಳಿದ್ರೆ ಶರೀರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಅರ್ಚಕರು ಹೇಳಿದ್ದಾರೆ. ಮತ್ತು ಈ ಒಂದು ಪುರಾತನ ದೇವಸ್ಥಾನವು ಬಿಜ್ಜಳರ ಕಾಲದಲ್ಲಿ ಬಂದಿರತಕ್ಕಂಥದ್ದು. ನಾವು ಬನವಾಸಿಯ ಕದಂಬ ದೇವಸ್ಥಾನ ಅಂತ ಏನು ಕರಿತೀವಿ, ಆ ಒಂದು ದೇವಸ್ಥಾನ ನಂತರದಲ್ಲಿ ಈ ದೇವಸ್ಥಾನ ಅಂತಕ್ಕಂಥ ಪ್ರತಿಷ್ಠೆ ಆಗಿರತಕ್ಕಂಥದ್ದು. ವಿಶೇಷವಾಗಿ ರಾಮಲಿಂಗೇಶ್ವರ ಸ್ವಾಮಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಾಗಿ ಒಂದು ಸುಖವನ್ನು ಕಾಣಿಸ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ದೇವಸ್ಥಾನ ಇದಾಗಿದೆ. ಮತ್ತು ಏನು ಕೇಳಿದ್ರೆ ಈ ಒಂದು ದೇವಸ್ಥಾನ ಬಿಜ್ಜಳರ ಕಾಲದಲ್ಲಿ ನಿರ್ಮಿತವಾಗಿರತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ನಾವು ಅರ್ಚಕರಿಂದ ತಿಳ್ಕೊಂಡಿದ್ದೇವೆ. ಇಲ್ಲಿಯ ಒಂದು ವಿಶೇಷತೆ ಏನಂತಂದರೆ ಬಂದಿರತಕ್ಕಂಥ ಪ್ರತಿಯೊಬ್ಬ
ಭಕ್ತರಿಗೂ ಕೂಡ ಆ ಮಧ್ಯಾಹ್ನದ ಸಂದರ್ಭದಲ್ಲಿ ಅನ್ನದಾನ ಅಂತಕ್ಕಂಥದ್ದು ಪ್ರಮುಖವಾಗಿ ನಡೆಯತಕ್ಕಂಥದ್ದು ಈ ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದು. ಮತ್ತು ದೇವಸ್ಥಾನ ವಿಚಾರವಾಗಿ ಹೇಳೋದಾದರೆ ತುಂಬ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಬಂದಿರತಕ್ಕಂಥ ಭಕ್ತರು ಹರಕೆಯನ್ನು ಕಟ್ಟಿಕೊಳ್ಳುವ ಮುಖೇನವಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಡ್ತಿದ್ದಾರೆ. ಈ ಒಂದು ಭಗವಂತನ ಶಕ್ತಿ ಅಗಾಧವಾದದ್ದು ಅಂತ ಹೇಳ್ಬೋದು. ಮತ್ತು ಏನು ಕೇಳಿದ್ರೆ ಇಲ್ಲಿ ಈ ಒಂದು ರಾಮಲಿಂಗೇಶ್ವರ ಸ್ವಾಮಿಯ ದರ್ಶನ ಶಿವರಾತ್ರಿಯಂದು ವಿಶೇಷವಾಗಿ ಮೂಡಿ ಬರ್ತಕ್ಕಂಥದ್ದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಏನು ಕೇಳಿದ್ರೆ ಶಿವರಾತ್ರಿ ವಿಜೃಂಭಣೆಯಿಂದ ಆಗ್ತಕ್ಕಂಥದ್ದು. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಆ ಒಂದು ಭಗವಂತನ ದರ್ಶನವನ್ನು ತಾವೆಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ಪಡೆದುಕೊಂಡಿದ್ರಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ರಾಮಲಿಂಗೇಶ್ವರ ಸ್ವಾಮಿಯ ಸಂಪೂರ್ಣವಾದಂಥ ಅನುಗ್ರಹ ನಿಮ್ಮ ಮೇಲಿರಲಿ ಅಂತಕ್ಕಂಥದ್ದು. ಆಗಲೇ ಹೇಳಿದಾಗೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಏನು ಕೇಳಿದ್ರೆ ಅನ್ನದಾನ ಸೇವೆ ಅಂತಕ್ಕಂಥದ್ದು. ಆ ಅನ್ನದಾನ ಸೇವೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ನೋಡ್ಬೋದು. ಇಲ್ಲಿ ನೋಡಿ, ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಅನ್ನಪ್ರಸಾದ ಸೇವೆ ನಡೀತಾ ಇದೆ. ಯಾರೇ ಬರಲಿ ಅವರಿಗೆ ಅನ್ನದಾನವನ್ನು ಮಾಡಿ ಕಳಿಸ್ತಕ್ಕಂಥ ಒಂದು ವಿಶೇಷವಾಗಿರತಕ್ಕಂತಹ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ಈ ಒಂದು ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಂತಂದರೆ, ಹೇಗೆ ನಾವು ಪುಷ್ಕರಣಿಯನ್ನು ನೋಡಿದ್ವಿ, ಅಲ್ಲಿ ತೀರ್ಥಭವನವನ್ನು ನೋಡಿದ್ವಿ, ಅಲ್ಲಿ ಕ್ಷೇತ್ರ ದರ್ಶನವನ್ನು ಮಾಡಿದ್ವಿ, ಮತ್ತು ಏನು ಕೇಳಿದ್ರೆ ಯಾಗಮಂಟಪ ನಡೀತಾ ಇರತಕ್ಕಂಥದ್ದು, ಅಲ್ಲಿ ಸೂರ್ಯನಾರಾಯಣ ಸ್ವಾಮಿಯ ವಿಗ್ರಹ ನಡೀತಕ್ಕಂಥದ್ದು, ಮತ್ತು ಅನ್ನದಾನ ಸೇವೆ ನಡೀತಕ್ಕಂಥ ವಿಶೇಷ ಜಾಗನ ದರ್ಶನ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲೊಬ್ಬ ಸನ್ಯಾಸಿಗಳು ಕಲಮೇಶ್ವರ ಅವಧೂತರು ಅಂಥೇಳಿ ಇಲ್ಲಿ ಒಂದು ಸನ್ಯಾಸತ್ವವನ್ನು ಅವರು ಸ್ವೀಕಾರ ಮಾಡಿ ಇಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಒಂದು ಸ್ಥಳವಿದೆ. ಅದನ್ನು ಕೂಡ ನಾವು ಇಲ್ಲಿ ದರ್ಶನ ಮಾಡೋಣ, ಬನ್ನಿ. ನೋಡಿ, ಪರಿಸರ ಅಂತಕ್ಕಂಥದ್ದು ಎಷ್ಟು ಉತ್ತಮವಾಗಿದೆ. ಅವಧೂತರು ಇಲ್ಲಿ ಈ ಒಂದು ಪರಿಸರದ ತಪ್ಪಲಿನಲ್ಲಿ, ಮಲೆನಾಡಿನ ತಪ್ಪಲಿನಲ್ಲಿ ಇಷ್ಟು ಪುಣ್ಯಕರವಾದಂತಹ ಸ್ಥಳದಲ್ಲಿ ಭಗವಂತ ಸ್ವರೂಪಿಯಾದಂಥ ಅವಧೂತರು ಇಲ್ಲಿ ತಪಸ್ಸನ್ನು ಮಾಡಿರತಕ್ಕಂಥ ಸ್ಥಳ ಆಗಿದೆ. ಇಲ್ಲಿ ಒಂದು ವೃಕ್ಷವನ್ನು ತಾವು ಗಮನಿಸ್ಬೋದು. ಈ ವೃಕ್ಷದ ಕೆಳಗಡೆ ಆ ಕಲ್ಮೇಶ್ವರ ಸ್ವಾಮೀಜಿಯವರು ಇಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥದ್ದು. ಅವರ ಒಂದು ಪ್ರತಿರೂಪವಾಗಿ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ, ಈ ಒಂದು ಬಂಡೆ ಏನು ಕಾಣ್ತಿದೆ ತಮ್ಮ ಕಣ್ಣಿಗೆ, ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಶ್ರೀ ಕಲ್ಮೇಶ್ವರ ಸ್ವಾಮಿಯವರ ಹೆಸರಿನಲ್ಲಿ. ಇಷ್ಟು ವಿಶೇಷವಾಗಿರತಕ್ಕಂಥ ಸ್ಥಳ. ಇಲ್ಲಿ ಅವರು ತಪಸ್ಸನ್ನು ಆಚರಿಸಿ ಏನು ಕೇಳಿದ್ರೆ ಬಂದಿರತಕ್ಕಂಥ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಿದ್ದರು ಅಂತಕ್ಕಂತಹ ವಿಚಾರವನ್ನು ನಾವು ಅವರ ಬಾಯಿಂದ ಕೇಳ್ಪಟ್ಟಿದ್ದೀವಿ. ಇಷ್ಟೊಂದು ವಿಶೇಷವಾಗಿರತಕ್ಕಂಥ ಸ್ಥಳ ನೋಡಿ, ತಾವೆಲ್ಲರೂ ಒಂದು ಸಾರಿ ದರ್ಶನವನ್ನು ಮಾಡಿಕೊಳ್ಳಿ. ಇನ್ನೂ ಇಲ್ಲಿ ಸುಮಾರು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಅಲ್ಲಿ ಪಕ್ಕದಲ್ಲಿ ಒಂದು ಕೊಳ ಇರತಕ್ಕಂಥದ್ದು ನಮ್ಮ ಕಣ್ಣಿಗೆ ತೋರ್ಪಡ್ತಾ ಇದೆ. ಆ ಕೊಳವನ್ನು ಕೂಡ ನಾವು ದರ್ಶನ ಮಾಡೋಣ, ಬನ್ನಿ. ತಾವೆಲ್ಲರೂ ಕೂಡ ಇಲ್ಲಿ ಗಮನಿಸ್ಬೋದು. ಇಲ್ಲೊಂದು ಕೊಳದ ರೀತಿಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ತಾವು ನೋಡ್ಬೋದು ಆ ಕೊಳವನ್ನು. ಇದಿರ್ತಕ್ಕಂಥ ಭಕ್ತರಿಗೆ ವಿಶ್ರಾಂತಿ ಪಡೆದುಕೊಳ್ಳಿಕ್ಕೆ, ಅಂದರೆ ಅವರು ಸಂಸಾರ ಸಮೇತರಾಗಿ ಬಂದಿರ್ತಾರೆ, ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ, ವೃದ್ಧಾಪರನ್ನು ಕರ್ಕೊಂಡು ಬಂದಿರ್ತಾರೆ. ಅಂಥವರು ಬಂದಾಗ ಇಲ್ಲಿ ಕುಳಿತುಕೊಂಡು ಪ್ರಶಾಂತವಾಗಿ ಕುಳಿತುಕೊಳ್ಳಲಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಆಡಳಿತ ವರ್ಗ ಮಾಡ್ತಾಯಿದೆ. ತುಂಬ ಚೆನ್ನಾಗಿ ವ್ಯವಸ್ಥೆಗಳು ಮೂಡಿ ಬರ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಇದನ್ನು ಗಮನಿಸ್ಬೋದು. ವಿಶೇಷವಾದ ರೀತಿಯಲ್ಲಿ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಒಂದು ಆಡಳಿತ ವರ್ಗದವರು ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ತಾವೇನಾದರೂ ತಮಗೆ ಸಹಾಯ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗಲೂ ಬಂದು ಇಲ್ಲಿ ಕೇಳಿದ್ರೆ ಸಹಾಯವನ್ನು ಮಾಡ್ಬೋದು ತಾವೆಲ್ಲರೂ ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ. ಹಾಗೆ ಅಂದರೆ ನಮ್ಮ ಧರ್ಮದ ಏಳಿಗೆಗಾಗಿ ಇರತಕ್ಕಂಥ ಇಂತಹ ಪುರಾತನವಾಗಿರ್ತಕ್ಕಂಥ, ನೋಡಿ ಅವ್ರು ಹೇಳಿದಾಗೆ ಬಿಜ್ಜಳ ಕಾಲದಲ್ಲಿ ಸ್ಥಾಪಿತವಾಗಿರತಕ್ಕಂಥ ಕದಂಬರ 2ನೇ ದೇವಸ್ಥಾನ ಇದಾಗಿದೆ ಅಂತ ಕೇಳಲ್ಪಟ್ವಿ. ಅಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಮತ್ತು
ಅಂತಹ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಕ್ಕಂಥದ್ದು ನಮ್ಮ ಒಂದು ಸೌಭಾಗ್ಯವೇ ಸರಿ. ಯಾಕಂತಂದರೆ ನಾವು ಹಿಂದೂಗಳು ಹಾಕ್ಕೊಂಡು ಎಲ್ಲವನ್ನು ಕೂಡ ಏನು ಕೇಳಿದ್ರೆ ಹಣದಿಂದ ಅಳಿಲಿಕ್ಕಾಗಲ್ಲ. ಹಾಗಾಗಿ ಇಂಥ ಕ್ಷೇತ್ರಗಳ ಬೆಳವಣಿಗೆಯಲ್ಲಿ ನಾವೇನು ಮಾಡಬೇಕು ಹೇಳಿದ್ರೆ ನಮ್ಮ ಪಾತ್ರ ಅಂತಕ್ಕಂಥದ್ದು ಮುಖ್ಯವಾಗಿರಬೇಕು ಅಂತ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೇನಾದರೂ ಈ ಒಂದು ಸ್ಥಳ ಭಾಗದಲ್ಲಿ ಬಂದಾಗ ಈ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ಈ ಒಂದು ಭಗವಂತನ ದರ್ಶನವನ್ನು ನೀವು ಪಡಿಬೇಕು. ಇಲ್ಲಿ ಸಿಗ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ತಾವೆಲ್ಲರೂ ಕೂಡ ಸಾಧ್ಯವಾದರೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಭಗವಂತನ ದರ್ಶನವನ್ನು ಮಾಡಿ ಅಂತ ಹೇಳ್ತಾ ಪ್ರಿಯ ಭಕ್ತವೃಂದಕ್ಕೆ ಈ ಒಂದು ವಿಚಾರವಾಗಿ, ಈ ಒಂದು ದೇವಸ್ಥಾನದ ವಿಚಾರವಾಗಿ ಇಷ್ಟೊತ್ತರೆಗೂ ಕೂಡ ನಾವು ಏನು ಕೇಳಿದ್ರೆ ಒಂದಿಷ್ಟು ವಿಚಾರಧಾರೆಗಳನ್ನು ತಮ್ಮೊಡನೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಈ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣವನ್ನು, ಇಲ್ಲಿ ವಿಶೇಷತೆಯನ್ನು ನಾವು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ರಾಮಲಿಂಗೇಶ್ವರ ಸ್ವಾಮಿಯ ಸಂಪೂರ್ಣವಾದಂಥ ಅನುಗ್ರಹ ಪ್ರಾಪ್ತವಾಗಬೇಕು. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಆಯುಷ್ಯ, ಆನಂದ, ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಸಿಗಬೇಕು. ತಾವೆಲ್ಲರೂ ಈ ಒಂದು ಕರಾವಳಿ ಪ್ರದೇಶದ ಭಾಗದಲ್ಲಿ ಅಂದರೆ ಗೋಕರ್ಣ, ಇಡಗುಂಜಿ, ಮುರುಡೇಶ್ವರ, ಶಿರಸಿ, ಮಾರಿಕಾಂಬ ಮತ್ತು ಅಥವಾ ಶಿವಮೊಗ್ಗದಲ್ಲಿ ಬರ್ತಕ್ಕಂತಹ ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ದರ್ಶನವನ್ನು ಮಾಡೋ ಸಂದರ್ಭದಲ್ಲಿ ತಾವೇನಾರು ಈ ಭಾಗದ ಕಡೆಗೆ ಬಂದಾಗ ಇದು ಹತ್ತಿರದಲ್ಲೇ ಇರೋದ್ರಿಂದ ಈ ಒಂದು ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಭೇಟಿ ನೀಡಿ ತುಂಬ ಉತ್ತಮವಾಗಿರತಕ್ಕಂಥ, ತುಂಬ ವಿಶೇಷವಾಗಿರತಕ್ಕಂಥ ಪುಣ್ಯಕರ ಸ್ಥಳ ಇದಾಗಿದೆ. ಪುಷ್ಕರಣಿಯನ್ನು ಒಳಗೊಂಡು, ಜಲಧಾರೆಯನ್ನು ಒಳಗೊಂಡು, ತೀರ್ಥ ಭವನವನ್ನು ಒಳಗೊಂಡಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಸ್ಥಾನ ಇದಾಗಿದೆ. ಇಂತಹ ಕ್ಷೇತ್ರ ದರ್ಶನವನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾವಿಲ್ಲಿಗೆ ಸಂಪೂರ್ಣ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಒಂದೇ ಸನಾತನ ಧರ್ಮ ಪರಂಪರೆ, ಒಂದೇ ಸನಾತನ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲರೂ ಕೂಡ ಆ ಒಂದು ರಾಮಲಿಂಗೇಶ್ವರ ಸ್ವಾಮಿ ಸುಖಶಾಂತಿ, ನೆಮ್ಮದಿ, ಆಯುಷ್ಯ, ಆನಂದ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂಥೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾಯಿದ್ದೀವಿ. ನಮಸ್ತೆ.